ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮನೆಯಲ್ಲೇ ಪಾಸ್ತಾ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿರಿ. ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟು ಗಟ್ಟಿಗೆ ನಾದ್ಕೋಬೇಕು. ಈ ಥರ ಗಟ್ಟಿ ಇರ್ಬೇಕು ರೀ. ನೀವು ಎಷ್ಟು ಜನ ಇರ್ತೀರ ಅಷ್ಟು ನೋಡ್ಕೊಂಡು ತೊಗೊರಿ. ನಾನು ಒಂದು ಬೌಲಷ್ಟು ತೊಗೊಂಡಿನಿ ಗೋಧಿ ಹಿಟ್ಟು. ಈ ಥರ ಗಟ್ಟಿ ಇರ್ಬೇಕು ರೀ. ಫುಲ್ ಗಟ್ಟಿಯಾಗಿ ಮಾಡಿದ್ರೆ ಪಾಸ್ತಾ ಚೆಂದ ಆಗ್ತದ. ಈ ಥರ ನಾವು ಪಾಸ್ತಾ ಮಾಡಿದೆವು ಅಂದ್ರೆ ಮ್ಯಾಗಿ ಪಾಸ್ತಾ ಹೊರಗಿನ ತಂದು ಮಾಡೋದಕ್ಕಿಂತಲೂ ಮನ್ಯಾಗ ಈ ಥರ ಮಾಡಿಕೊಟ್ಟೆ ಅಂದ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ರೀ. ಒಂದು ದೊಡ್ಡದು ಚಪಾತಿ ಥರ ನಾನು ಲಟ್ಟಿಸ್ಕೊತೀನಿ. ಎಷ್ಟು ದೊಡ್ಡದಾಗ್ತದೆ ಅಷ್ಟು ದೊಡ್ಡದು ಲಟ್ಟಿಸ್ಕೋಬೇಕು. ಅಷ್ಟೇ ಮೀಡಿಯಮ್, ಭಾಳ ತಳ್ಳಗೂ ಇಲ್ಲ ಭಾಳ ದಿಪ್ಪನೂ ಇಲ್ಲ, ಮೀಡಿಯಮ್ ಲಟ್ಟಿಸ್ಕೋಬೇಕು ರೀ. ದೊಡ್ಡದು ಲಟ್ಟಿಸ್ಕೋತೀನಿ ಆ ಚಪಾತಿ. ಈ ಥರ ದೊಡ್ಡ ಚಪಾತಿ ಲಟ್ಟಿಸ್ಕೋತೀನಿ ನೋಡಿರಿ. ಇಷ್ಟು ದೊಡ್ಡದು ಚಪಾತಿ ಲಟ್ಟಿಸ್ಕೊಂಡಿನ. ಈಗ ಈ ಥರ ಲಟ್ಟಿಸ್ಕೊಂಡಿನಿ. ಭಾಳ ತಳ್ಳಗೂ ಲಟ್ಟಿಸ್ಬಾರ್ದು, ದಿಪ್ಪನೂ ಲಟ್ಟಿಸ್ಬಾರ್ದು, ಮೀಡಿಯಮ್ ಇರ್ಬೇಕು ರೀ ಇದು. ಈ ಥರ ಲಟ್ಟಿಸ್ಕೊಂಡು ಈಗ ಚೌಕಾಗಿ ಕಟ್ ಮಾಡ್ಕೊತೀನಿ. ಈ ಥರ ಚೌಕಾಗಿ ಕಟ್ ಮಾಡ್ಬೇಕ್ರಿ. ನೀವು ಚಪಾತಿ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು. ಪಾಸ್ತಾ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಸೈಜ್ ಕಟ್ ಮಾಡ್ಕೋಬೇಕು ನಾವು. 2 ಇಂಚಿನಷ್ಟು ಕಟ್ ಮಾಡ್ಕೋತೀನಿ. ಈಗ ಎಲ್ಲ ಸೇಮ್ ಸೈಜ್ ಕಟ್ ಮಾಡಿದೆವು ಅಂದ್ರೆ ಡಿಸೈನ್ ಚೆಂದ ಬರ್ತದೆ ನೋಡಿರಿ. ಇದೇ ಥರ ಒಟ್ಟು ಕಟ್ ಮಾಡ್ಕೋಬೇಕು. ಹಿಂಗೆ 2 ಇಂಚಿನಷ್ಟು ಇರಬೇಕು. ಎಲ್ಲ ಇದೇ ಥರ ಕಟ್ ಮಾಡ್ಕೋತೀನಿ ನೋಡ್ರಿ. ಸ್ವಲ್ಪ ಕಟ್ ಮಾಡೋಕೆ ಲೇಟ್ ಆಗಕತ್ತದ. ಇದೇ ಥರ ಎಲ್ಲ ಕಟ್ ಮಾಡ್ಕೊಂಡೀನಿ. ಈಗ ಡಿಸೈನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫಸ್ಟ್ ಈ ಥರ ಮಾಡಿಸ್ಕೋಬೇಕು, ಆಮೇಲೆ ರಿಪೀಟ್ ಹೊಳ್ಳಿಸಿ ಈ ಥರ ಮಾಡೋದೇವು. ಈ ಥರ ಡಿಸೈನ್ ನೋಡ್ರಿ ಎಷ್ಟು ಚಂದ ಆಗ್ತದೆ. ಈಗೆಲ್ಲ ಕಟ್ ಮಾಡ್ಕೊಂಡೀನಿ, ಸೇಪ್ ಮಾಡ್ಕೋತೀನಿ ನೋಡ್ರಿ. ಈ ಥರ ಸೇಪ್ ಮಾಡ್ಕೋಬೇಕು. ಈಗ ಉಲ್ಟಾ ಹೊಳ್ಳಿಸಿ ಒಂದು ಸಲ, ಹಿಂಗೆ ಮುಂದೊಂದು ಸಲ 2 ಸಲ ಮಾಡಿಸಿದೆವು ಅಂದ್ರೆ ಸೇಪ್ ಚೆಂದ ಆಗ್ತಾವ್ರಿ. ಡಿಸೈನ್ ಚೆಂದ ಬರ್ತದೆ. ಮಕ್ಳಿಗೆ ಇಷ್ಟ ಆಗ್ತದೆ ರೀ ಈ ಥರ ಡಿಸೈನ್ ಮಾಡಿದೆವು ಅಂದ್ರೆ. ನೋಡಿರಿ ಎಷ್ಟು ಚೆಂದ ಆಗ್ತಾವೆ ನೋಡಿರಿ. ಡಿಸೈನ್ ನೋಡೋಕ್ಕೂ ಭಾಳ ಚೆಂದ ಕಾಣಿಸ್ತದೆ ರೀ ಇದು. ನೋಡಿರಿ ಎಷ್ಟು ಚೆಂದ ಡಿಸೈನ್ ಆಗ್ತಾವಲ್ಲ ರೀ. ಇದೇ ಥರ ಮಾಡ್ಕೋಬೇಕೆಲ್ಲ. ನಾವು ಮಕ್ಕಳಿಗೆ ಮ್ಯಾಗಿ ಪಾಸ್ತಾ ಹೊರಗಿನ ತಂದು ಕೊಡೋದಕ್ಕಿಂತಲೂ ಈ ಥರ ಒಂದು ಸ್ವಲ್ಪ ಮನ್ಯಾಗ ಮಾಡಿಕೊಟ್ಟೆ ಅಂದ್ರೆ ಇಷ್ಟಪಡ್ತಿರ್ತಾರೆ ಮಕ್ಕಳು. ನೋಡಿರಿ ಈ ಥರ ಎಲ್ಲ ಮಾಡ್ಕೋತೀನಿ. ಎಲ್ಲ ಇದೇ ಥರ ಮಾಡ್ಕೋತೀನಿ. ಈಗ ಒಂದು ಕಡೆದಾಗ ನೀರು ಇಟ್ಕೊಂಡೀನಿ. ನೀರು ಬಿಸಿ ಅಲ್ಲಿ ಒಂದು ಸ್ವಲ್ಪ, ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡೀನಿ. ಸ್ವಲ್ಪ ಉಪ್ಪು ಹಾಕೋತೀನಿ ನೀರಿಗೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಇವು ನೀರು ಕುದಿ ಬರಲಿ. ಈಗ ನೀರು ಕುದಿ ಬಂದವು ನೋಡಿರಿ. ಈಗೇನು ಅವು ಡಿಸೈನ್ ಮಾಡಿಟ್ಟಿದ್ದೇವಲ್ಲ ಪಾಸ್ತಾದು, ಅದು ನೀರಾಗ ಹಾಕ್ಕೋತೀನಿ. ಈಗ ಇದು ಒಂದು 5-6 ನಿಮಿಷ ಕುದಿಸ್ಕೋಬೇಕ್ರಿ. ಇವು ನೀರಾಗ ಕುದಿಸ್ಬೇಕಿದು. ನೋಡಿರಿ ಕುದ್ದಾವ, ಚಂದ ಕುದ್ದಾವ ನೋಡಿರಿ. ಎಷ್ಟು ಚಂದಾಗ್ಯಾವ ನೋಡಿರಿ. ಈಗೆಲ್ಲ ಚಂದ ಕುದ್ದಾವ. ಒಂದು ತೂತಿನ ಚಣ್ಣಾಗ ತೆಗಿತೀನಿ ರೀ. ನೀರು ಜಾಂಗಬೇಕು. ಈಗ ಒಗ್ಗರಣೆ ಮಾಡ್ಕೋತೀನಿ ನೋಡಿರಿ. ಒಂದು ಕಡೆ ಇಟ್ಕೊಂಡೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಸಾಸಿವೆ ಹಾಕ್ಕೋತೀನಿ, ಜೀರಿಗೆ ಹಾಕ್ಕೋತೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಲ್ರಿ. ಈರುಳ್ಳಿ ಹಾಕ್ಕೋತೀನಿ. ಈಗ ಇವು ಭಾಳ ಟೇಸ್ಟ್ ಆಗ್ತಾವ್ರಿ ನಾವು ಈ ಥರ ಮಾಡಿದೆವು ಅಂದ್ರೆ. ಈರುಳ್ಳಿ ಫ್ರೈ ಅಲ್ರಿ. ಇದು ಚೆಂದಾಗಿ ಫ್ರೈ ಅಲ್ಲಿ. ಸ್ವಲ್ಪ ಫ್ರೈ ಆಗಿದ್ರೆ ಇದು ಟೊಮೆಟೊ ಹಾಕ್ಕೋತೀನಿ ಒಂದು. ಇದನ್ನು ಸ್ವಲ್ಪ ಚೆಂದಾಗಿ ಸಾಫ್ಟ್ ಆಗಲಿ ರೀ ಟೊಮೆಟೊ. ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಕೋತೀನಿ. ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಟೊಮೆಟೊನು ಸಾಫ್ಟ್ ಆಗ್ಬೇಕು ನೋಡಿರಿ. ಆಗ್ಯದ ಟೊಮೆಟೊ ಸಾಫ್ಟ್ ಆಗ್ಯದ. ಒಂದು ಮ್ಯಾಗಿ ಮಸಾಲೆ ಹಾಕತ್ತೀನಿ ರೀ. ಈ ಮ್ಯಾಗಿ ಮಸಾಲೆ ಹಾಕಿದೆವು ಅಂದ್ರೆ ಟೇಸ್ಟ್ ಚೆಂದ ಬರ್ತದೆ. ನೀವು ಬೇಕಂದ್ರೆ ಪುಡಿ ಖಾರನ ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು. ನಾನು ಚಿಲ್ಲಿ ಸಾಸ್ ಹಾಕಕತ್ತೀನಿ, ರೆಡ್ ಚಿಲ್ಲಿ ಸಾಸ. ಸ್ವಲ್ಪ ಕುದಿಲಕ್ಕ ನೀರು ಹಾಕ್ಕೋತೀನಿ. ನಿಮ್ಗೆ ಯಾವುದು ಇಷ್ಟ ಅದ ಅದು ಹಾಕ್ಕೋಬೋದು. ಇದೆಲ್ಲ ಚೆಂದಾಗಿ ಸ್ವಲ್ಪ ಮಿಕ್ಸ್ ಅಲ್ರಿ. ಕುದಿಲಿ. ಈಗ ಒಂದು ಕುದಿ ಬರಲಿ. ಸ್ವಲ್ಪ ಕುದಿಬೇಕು.
ನೀರು ಮಸಾಲೆ ಎಲ್ಲ ಕುದಿಲ್ರಿ ಅದು. ಈ ಕುದ್ದದ ಮಸಾಲೆ ಈ ಪಾಸ್ತಾ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ರೀ, ನೀರೆಲ್ಲ ಜಾಂಗ್ಯಾವ. ಇದು ಹಾಕಿ ತಿರ್ಬೇಡ್ತೀನಿ ನೋಡ್ರಿ ಒಗ್ಗರಣೆಗೆ. ಚೆಂದ ಕೆಳಗಮ್ಯಾಗ ಮಾಡ್ಕೊತೀನಿ ರೀ ಇದು. ನೀವು ಒಂದು ಸಲ ಟ್ರೈ ಮಾಡಿರಿ, ನೀವು ಭಾಳ ಟೇಸ್ಟ್ ಆಗ್ತದೆ ಇದು. ಇದೆಲ್ಲಿ ಮಾಡ್ಕೋತ ಕೊಡ್ಬೋದು ಬಿಡಪ್ಪ, ಇದೇನು ಚೆಂದ ಆಗ್ತದೆ ಅನ್ಬೋದು ನೀವು. ಇದು ಭಾಳ ಟೇಸ್ಟ್ ಆಗ್ತದೆ. ಸಣ್ಣವ್ರು ಹಿಡಿದು ಮಕ್ಕಳು ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ದೊಡ್ಡವರು ಸಣ್ಣವ್ರು ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ರೆಡಿ ಆಗ್ಯದ ನೋಡಿರಿ, ಎಷ್ಟು ಚೆಂದಾಗ್ಯದ ನೋಡಿರಿ. ಕಲರ್ನು ಚೆಂದಾಗ್ಯದ, ಡಿಸೈನ್ ಎಷ್ಟು ಚೆಂದಾಗ್ಯಾವ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆರಿ. ಧನ್ಯವಾದ.